ವಿದರ್ಭ ವಿರುದ್ಧದ ವಿಜಯ್ ಹಜಾರೆ ಫೈನಲ್ನಲ್ಲಿ ಕರ್ನಾಟಕ ತಂಡ 348 ರನ್ ಪೇರಿಸೋಕೆ ಕಾರಣ ಆಗಿದ್ದೆ ಸ್ಮರಣ್ ರವಿಚಂದ್ರನ್. ದೇವದತ್ ಪಡಿಕ್ಕಲ್, ನಾಯಕ ಮಯಾಂಕ್ ಅಗರ್ವಾಲ್, ಅನೀಶ್ ಬೇಗ ವಿಕೆಟ್ ಒಪ್ಪಿಸಿದ್ದಾಗ ಕ್ರೀಸ್ಗೆ ಬಂದ ಸ್ಮರಣ್ ರವಿಚಂದ್ರನ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಸ್ಮರಣ್ ರವಿಚಂದ್ರನ್ ಪೋಷಕರು ಹಾಗೂ ಕೋಚ್ ಸೈಯದ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗ ಶತಕ ಸಿಡಿಸಿದ್ದು ಒಂದು ಖುಷಿಯಾದ್ರೆ ತಂಡ ಕಪ್ ಗೆದ್ದಿರೋದು ಡಬಲ್ ಖುಷಿ ಅಂತ ಹೇಳಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯನ್ನು ಕರ್ನಾಟಕ ತಂಡ ಮುಡಿಗೇರಿಸಿಕೊಂಡಿದೆ. ಪ್ರತಿಯೊಬ್ಬರ ಆಟ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಅದರಲ್ಲಿ ಶತಕ ಸಿಡಿಸಿದಂಥ ಸ್ಮರಣ್ ರವಿಚಂದ್ರನ್ ಅವರ ಕುಟುಂಬ ನಮ್ಮ ಜೊತೆ ಇದ್ದಾರೆ. ಅವ್ರ ತಾಯಿಯವರು ಇದ್ದಾರೆ, ಅವ್ರು ಮಾತಾಡ್ತೀನಿ. ಅವರ ಕೋಚ್ ಸಹ ಇದ್ದಾರೆ, ಅವ್ರನ್ನ ಮಾತಾಡಿ. ಸರ್ ನಮಸ್ತೆ, ತಮಗೆ ಎಷ್ಟು ಖುಷಿ ಅನಿಸುತ್ತೆ ಸರ್? ಖುಷಿ ಅವನು ಮಾಡಿರೋದಕ್ಕಿಂತ ಕರ್ನಾಟಕ ತಂಡ ಗೆದ್ದಿರೋದನ್ನು ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಕಳೆದಿದ್ದ 5 ವರ್ಷದಿಂದ ಯಾವುದೂ ಟ್ರೋಫಿ ಸೀನಿಯರ್ ಟೀಮಿಂದ ಬಂದಿರಲಿಲ್ಲ. ಸೊ ಈ ಬಾರಿ ಗೆಲುವು ಆಗಿರೋದ್ರಿಂದ ಭಾಳ ಖುಷಿ ಆಗ್ತಿದೆ. ಅದರಲ್ಲೂ ಕೂಡ ಅವನು ಫೈನಲ್ ಮ್ಯಾಚಲ್ಲಿ ಶತಕ ಬಂದಿರೋದು ಭಾಳ ಖುಷಿ ಆಗ್ತಿದೆ. ಇಲ್ಲ ಅಂತ ಎಲ್ಲದಕ್ಕಿಂತ ಹೆಚ್ಚು ಒಂದು ಒಳ್ಳೆ ಟೀಮ್, ವಿದರ್ಭ ಟೀಮ್ ಯಾವುದೋ ಒಂದು ಮ್ಯಾಚು ಸೋಲಿರಲಿಲ್ಲ ಈ ಟೂರ್ನಮೆಂಟಲ್ಲಿ. ಅಂಥ ಸಿಚುವೇಷನಲ್ಲಿ ಕರ್ನಾಟಕ ತಂಡ ಭಾಳ ಚೆನ್ನಾಗಿ ಮಾಡಿ ಗೆದ್ದಿದ್ದಾರೆ. ಇನ್ನು ಅವ್ರ ತಂದೆ ತಾಯಿಯವರಿದ್ರೆ ಮಾತಾಡ್ತೀನಿ. ಮೇಡಮ್, ಟ್ರೋಫಿ ಗೆದ್ದಿದೆ ಇವತ್ತು ಕರ್ನಾಟಕ ತಂಡ. ಅದರಲ್ಲಿ ಆ ತಂಡದಲ್ಲಿ ತಮ್ಮ ಮಗ ಕೂಡ ಅದ್ಭುತವಾಗಿ ಆಡಿದ್ದಾರೆ. ಆ ಫೈನಲ್ ಮ್ಯಾಚ್ನಲ್ಲಿ 100 ಕೂಡ ಹೊಡೆದಿದ್ದಾರೆ. ತಮಗೆ ಎಷ್ಟು ಖುಷಿ ಇದೆ, ತಾವೇನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ಅದು ಫೈನಲ್ಸಲ್ಲಿ ಅವನು ಮಾಡಿರೋದು ತುಂಬ ಖುಷಿ ಆಗುತ್ತೆ. ಅದರಿಂದ ಅವನು ಕಾಂಟ್ರಿಬ್ಯೂಟ್ ಮಾಡಿದಾನಲ್ಲ ಇದು ಟ್ರೋಫಿ ಗೆಲ್ಲಕ್ಕೆ, ಅದನ್ನೇ ನಮ್ಗೆ ತುಂಬ ಖುಷಿ. ಇನ್ನು ಫಸ್ಟ್ ಖುಷಿ ಅದು. ಮತ್ತು ಸೆಂಚುರಿ ಆಬ್ವಿಯಸ್ಲಿ ತುಂಬ ಖುಷಿ ಆಯಿತು. ಸರ್, ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಆಟವನ್ನು ಸಾಕಷ್ಟು ಶ್ರಮ ಹಾಕಿದ್ದಾರೆ. ತಾವೇನು ಹೇಳ್ತೀರಾ? ಹೌದು, ಅದು ಮುಂಚಿನಿಂದನೇ ಅವನು ತುಂಬ ಎಫರ್ಟ್ ಮಾಡ್ತಾ ಇದ್ದಾನೆ. ಅದು ಅವನದು ಹಾರ್ಡ್ ವರ್ಕ್ ನೇಚರ್ ಅದು ಹಾಗೆ ಬಂದಿದೆ. ಸೊ ನಾವು ಅದೇ ಯಾವಾಗಲೂ ಹೇಳ್ತಾ ಇದ್ದೀವಿ, ಸಕ್ಸಸ್ ಬರುತ್ತೆ, ಫೇಲ್ಯೂರ್ ಆಗುತ್ತೆ, ನೀವು ಯಾವಾಗಲೂ ಗ್ರೌಂಡೆಡ್ ಆಗಿರಬೇಕು, ಹ್ಯುಮಿಲಿಟಿ ಇರಬೇಕು ಅಂತ. ಸೊ ಅದೇ ನಮ್ಮ ಕಡೆಯಿಂದ ಮೆಸೇಜ್ ಅವನಿಗೆ. ಟ್ರೋಫಿ ಗೆದ್ದ ಮೇಲೆ ತಮ್ಮ ಜೊತೆ ಏನಾದರೂ ಮಾತಾಡಿದ್ರೆ ಸ್ಮರಣ್ ರವಿಚಂದ್ರನ್ ಅವರು? ಹೌದು, ಅವನು 100 ಹೊಡೆದಿದ್ದೀನಿ ಅಂತ ಹೇಳಲಿಲ್ಲ, ಚಾಂಪಿಯನ್ಸ್ ಆಗಿದ್ದೀವಿ ಅಂತ ಹೇಳಿದ. ಅದೇ ತುಂಬ ಖುಷಿ ಆಯಿತು. ಏಕೆಂದರೆ ಟೀಮಿಗೆ ಗೆದ್ದಿದ್ವಲ್ಲ, ಅದೇ ಫಸ್ಟ್ ಹೇಳಿದ್ದು. ಇನ್ನು ಅನೀಶ್ ಅವರ ತಾಯಿಯವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ತಮ್ಮ ಮಗ ಕೂಡ ಇವತ್ತು ಟ್ರೋಫಿ ಗೆದ್ದಿದ್ದಾರೆ, ತಂಡದಲ್ಲಿ ಭಾಗಿಯಾಗಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ತಾವೇನು ಹೇಳ್ತೀರಿ? ತುಂಬ ಖುಷಿ ಆಯಿತು ನಮಗೆ. ಅವನ ಪರ್ಫಾರ್ಮೆನ್ಸಿಂದ ಟೀಮ್ ಗೆದ್ದಿರೋದೇ ತುಂಬ ಖುಷಿ. ಕರ್ನಾಟಕ ಕಪ್ ಗೆದ್ದಿರೋದೇ ಮೇಯ್ನು. ನಮ್ಗೆ ಅದು ತುಂಬ ಸಂತೋಷ ಆಗಿದೆ. ಇದು ಸ್ಮರಣ್ ರವಿಚಂದ್ರನ್ ಮತ್ತು ಅನೀಶ್ ಅವರ ಕುಟುಂಬಸ್ಥರು, ಪೋಷಕರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಖುಷಿಯಾಗಿದ್ದಾರೆ. ಈ ಒಂದು ತಂಡ ಟ್ರೋಫಿ ಗೆದ್ದಿರೋದೇ ನಮಗೆ ದೊಡ್ಡ ಖುಷಿ ಅನ್ನುವಂಥದ್ದನ್ನ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.